ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗತ್ತೆ ಅಂತ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿ ಸಚಿವ ಸ್ಥಾನದ ಪಟ್ಟಿಯಲ್ಲಿ ನನ್ನ ಹೆಸರು ಇರುತ್ತೆ ಅನ್ನುವ ಅಭಿಪ್ರಾಯ ವಿಶ್ವಾಸ ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್. ಇನ್ನಿವತ್ತು ವರಿಷ್ಠರ ಭೇಟಿಯ ವಿಚಾರದ ಸಂಬಂಧ ನಾಳೆ ನಿಶ್ಚಿತವಾಗಿ ಸಭೆ ನಡೆಯುತ್ತೆ. ಬುಧವಾರ ಅಥವಾ ಗುರುವಾರ ಸಂಪುಟ ವಿಸ್ತರಣೆ ಆಗುತ್ತದೆ. ಇನ್ನು ನನ್ನ ಕೆಲಸ ಹಾಗೆ ಪಕ್ಷ ನಿಷ್ಠೆಯೇ ನನ್ನನ್ನು ಕಾಪಾಡುತ್ತೆ. ದೆಹಲಿಗೆ ಹೋಗಬೇಕು, ಅಲ್ಲಿ ಲಾಭಿ ಮಾಡಬೇಕು, ಅದರ ಅವಶ್ಯಕತೆ ನನಗಿಲ್ಲ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. 6 ಬಾರಿ ಶಾಸಕರು ಮೈಸೂರಿನ ನರಸಿಂಹ ಕ್ಷೇತ್ರದಲ್ಲಿ. ಹಾಗಾಗಿ ಒಂದು ಕಡೆ ಅವರಿಗೆ ಗಟ್ಟಿಯಾದ ಭಾವನೆ, ಜೊತೆಗೆ 2018ರಿಂದಲೂ ಕೂಡ ಒಂದು ಅಭಿಪ್ರಾಯ ಅವರಿಗೆ ಸಚಿವರಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಅದರ ಕುರಿತಾಗಿ ಮಾತನಾಡಿದ್ದಾರೆ. ರಾಜ್ಯ ನಾಯಕರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ನಿಶ್ಚಯವಾಗಿ ಅವರ ಸಭೆ ಆಗುವಂತಹ ವಿದ್ಯಮಾನಗಳಿವೆ. ಎಲ್ಲವೂ ಸುಗಮವಾಗಿ ಆದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗುತ್ತೆ. ಇದು ಇರುವಂತಹ ವಿದ್ಯಮಾನಗಳು. ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ನಾನು ಈ ಹಿಂದೆನೂ ಹೇಳಿದ್ದೇನೆ, ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ಖಂಡಿತವಾಗಿ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ನಾನು ಇರ್ತೇನೆ. ಪ್ರಬಲ ಆಕಾಂಕ್ಷಿನ ಅಥವಾ ಪಟ್ಟಿಲ್ಲಿ ಆಲ್ರೆಡಿ ಎತ್ತಿದೆಯಾ? ನಾನು ಇರ್ತೇನೆ ಅನ್ನೋದು ನಾನೇ ಹೇಳ್ತಾ ಇದ್ದೀನಲ್ಲ. ಪಕ್ಷವನ್ನು ನಂಬಿ, ಪಕ್ಷದ ಸಿದ್ಧಾಂತವನ್ನು ನಂಬಿ ಕೆಲಸ ಮಾಡ್ತಿರುವಂಥದ್ದು. ನನ್ನ ಅರ್ಹತೆ ಏನು ಅಂತದ್ದು ಅವ್ರಿಗೆ ಗೊತ್ತಿದೆ. ಕೇಳಿ ನಿರಾಶರಾಗಿರೋದ್ರಿಂದ ಕೇಳದೆ ಬಂದಂತಹ ಸಂದರ್ಭದಲ್ಲಿ ನನಗೆ ನನ್ನ ಪಾಲಿಗೆ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ರಾಜ್ಯ ನಾಯಕರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ, ಸಚಿವ ಸಂಪುಟದ ಬಗ್ಗೆ ಒಂದೆರಡು ಸುತ್ತಿನ ಆಗಿದೆ. ಇನ್ನು ಈಗಲೂ ಚರ್ಚೆಯಾಗಿದ್ದು ಅನುಮತಿ ಸಿಕ್ಕಿದ್ರೆ ವಿಸ್ತರಣೆ ಆಗತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಬಗ್ಗೆ ಒಂದೆರಡು ಸುತ್ತಿನ ಚರ್ಚೆ ಆಲ್ರೆಡಿ ಆಗಿದೆ ಅಂತ, ಈಗಲೂ ಚರ್ಚೆ ಆಗ್ತಾ ಇದ್ದು ಅನುಮತಿ ಸಿಕ್ಕಿದ್ರೆ ವಿಸ್ತರಣೆ ಆಗತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಂಜೆಯ ವೇಳೆಗೆ ಅಥವಾ ನಾಳೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಹೋಗ್ತಾರೆ. ಈಗಾಗಲೇ ಒಂದೆರಡು ಸುತ್ತಿನ ಚರ್ಚೆ ಕೂಡ ಆಗಿದೆ. ಫೈನಲಿ ಪಟ್ಟಿಯನ್ನ, 2ನೇ ಹಂತದ ಪಟ್ಟಿಯನ್ನ ಹೊರಬಿಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲಾಭಿ ನಡೆಸ್ತಾ ಇದ್ದಾರೆ. ಇರುವ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚಿನ ಶಾಸಕರು, ಅದರಲ್ಲೂ ಯುವ ನಾಯಕರಿಗೆ ಪ್ರೋತ್ಸಾಹ ಕೊಡಬೇಕು, ಪಕ್ಷ ಬಲವರ್ಧನೆ ಆಗಬೇಕು. ಮುಂದಿನ ದಿನದಲ್ಲಿ ಅದು ಚುನಾವಣೆ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಂತ. ಅದರ ಮಧ್ಯದಲ್ಲಿ ಮಹಿಳಾ ಮೀಸಲಾತಿ ಕುರಿತು, ಜೊತೆಗೆ ಮುಸ್ಲಿಂ ಸಮುದಾಯದ ನಾಯಕರಿಗೂ ಕೂಡ ಮಣೆ ಹಾಕಬೇಕು ಅನ್ನೋದಾಗಿ ಪಟ್ಟಿ ಹಿಡಿದಿದ್ದಾರೆ. ಜೊತೆಗೆ 3 ಜನ ಪ್ರಭಾವಿ ನಾಯಕರು ಕೂಡ ಅವರವರದೇ ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಬುಧವಾರವೇ ಚರ್ಚೆಯಾಗುತ್ತಾ, ಪ್ರಮಾಣ ವಚನ ಆಗುತ್ತಾ, ಎಲ್ಲವೂ ಕೂಡ ಕೌತುಕವನ್ನ ರಾಜಕೀಯ ರಂಗದಲ್ಲಿ ಮೂಡಿಸ್ತಾ ಇದೆ.